ಮಾಡಿಕೊಂಡ ಗೌಡ ಈ ಶಿವಕಾಂತ್ ಗೌಡ ಅಂದಾಗ ನನ್ನನ್ನು ಎದುರು ವಹಿಸಿಕೊಳ್ಳುವುದು ಯಾವುದಿದ್ದಾನೆ ಮೂಡ ಹುಡುಗಿಸಲು ನನ್ನ ಹತ್ತಿರ 5 ಲಕ್ಷ ಹಣ ಸಾಲ ಮಾಡಿ ಕ್ಲಾಸಿನಲ್ಲಿ ಪಾಸವಾಗಿ ಲಂಚ ಕೊಡಲಾರದೆ ಮನೆಯಲ್ಲಿ ಕೂತಿದ್ದಾನ ಗೋಡಪಾಯಿ 5 ಪೈಸೆಗೆ ಕಟ್ಟಿ ಎಲ್ಲಿಂದ ಬರಲುತ್ತಿರುವ ಇವನು ಎಲ್ಲಿಂದ ಬರಬೇಕು 5 ಲಕ್ಷ ನಾನು ಹೇಳಿದಾಗೆ ಅವನ ತಂಗಿಯನ್ನು ನನ್ನ ಮನೆಗೆ ಕೆಲಸಕ್ಕೆ ಇರಬೇಕು. ಆಗ ಬಡವನ ತಂಗಿಯನ್ನು ನನ್ನ ಬಾಳ ಬಂಧನದಲ್ಲಿ ಬಿಗದಪ್ಪಲೇಬೇಕು. ಅದೇ ಈ ಶಿವಕಾಂತ್ ಗೌಡರ ಆಟ. ನಮ್ಮ ಬ್ಯಾಂಕಿಗೆ ಬೇಕಾಗಿರುವ ಕಾಳುಮಣ್ಣಿನ ಸಂಬಂಧವಾಗಿ ವಿಕ್ರಾಂತ ಕಲ್ಕತ್ತಕ್ಕೆ ಹೋಗಿದ್ದಾನೆ. ಅವನು ನನ್ನ ಬಲಗೈ ಬಂತ ಅಷ್ಟೇ ಅಲ್ಲ, ನನ್ನ ಸ್ವಂತ ಮಗನಂತಿರುವ ಈ ತ್ರಾಸನಿಗೆ ಈ ಮಡಿಯಲ್ಲಿ ಮರ ಬಂದಂತೆ ಕುಡಿಯಲು ಕೊಡಲೇಬೇಕು. ನಮಸ್ಕಾರ ಇನ್ಸ್ಪೆಕ್ಟರ್. ಯಾವುದೇ ವಿಚಾರದಲ್ಲಿ ಇದ್ರಲ್ಲ ಗೌಡ್ರಿ, ಮತ್ತೇನಾದ್ರೂ ಕೆಲಸ ಆಗಬೇಕಾದ್ರೆ ಹೇಳಿ ಗೌಡ್ರಿ. ನಾನು ಕಾಕಿ ತೊಟ್ಟಿದ್ದೆ ನಿಮಗೋಸ್ಕರ, ಅದು ನಿಂಬೆ ನನ್ನ ಮೇಲೆ ಮತ್ತಾವತ್ತಿದ್ದೆ. ನನ್ನ ತಂದೆಯ ಶರೀರ ನೋಡಲು ಸುಟ್ಟು ಬೂದಿಯಾಗಿದೆ. ಹಿರಿದನ ಧಾಮದಲ್ಲಿ ಅಂದದ ಅರಮನೆಯನ್ನು ಕಟ್ಟಿಸಿ ಸಿಂಗಾರದ ಸಿಂಹಾಸನದ ಮೇಲೆ ಬಂಗಾರದ ಬಾಗಿಲೊಳಗೆ ರಕ್ತ ಎಂಬ ಮಂಚದ ಮೇಲೆ ಬಾಡಿ ಎಂಬ ಶೂಲರ ಮೇಲೆ ಬಿದ್ದ ಸುಖ ಕಲಿಯುವ ಸರದಾರ ಈ ಶಿವಕಾಂತ್ ಗೌಡರಿಗೆ ಚಿಂತೆ. ನಿನ್ನಿಂದ ನನಗೇನಾದರೂ ಆಗಬೇಕಾದ್ರೆ ನಾನೇ ಕರೆಸಿಕೊಳ್ತೇನೆ. ಈಗ ನಿನ್ನ ಕೆಲಸವಿದ್ರೆ ನೀವು ನೋಡಿಕೊಳ್ಳೋ. ನನ್ನ ಎಲ್ಲ ಕೆಲಸ ಉಳಿಸ್ಕೊಂಡು ನಿಲ್ಲದೆ ಬಂದ್ರೆ ಅದು ಇರಲಿ. ಈ ಪ್ರಾಂತ್ಯದಲ್ಲಿ ಖಾತೆ ಇಲ್ಲ. ಈ ಕ್ರಾಂತ್ ಬೆಂಗಳೂರಿನಲ್ಲಿರೋ ಫ್ಯಾಕ್ಟರಿಗೆ ಸಾಮಾನು ತರಲು ಕಲಕತ್ತಾಕ್ಕೆ ಹೋಗಿದ್ದಾನೆ. ಅವನಿಲ್ಲದೆ ನನಗೆ ಏನೋ ಕಳೆದುಕೊಂಡಂತಾಗಿದೆ ಶ್ರೀಕಾಂತ್. ಅಷ್ಟೊಂದು ಬಾರಾಗಿದೆ ಅವನ ನಿಷ್ಠೆ. ಅವನು ನಿಷ್ಠೆಯಿಂದ ಕೆಲಸ ಮಾಡುವ ಆಳಂತ ಆಗಿದೆ ಸುರೇಂದ್ರ. ಅದು ನಿನ್ನ ತಪ್ಪ ಕಲ್ಪನೆ. ಈ ಕ್ರಾಂತ ನನ್ನ ಮಗ ಅಥವಾ ನನ್ನ ತಪ್ಪನ ಸಮಾನ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಮನೆಯಲ್ಲಿ ಅದರ ಹಕ್ಕು ಮೀಸಲವಾಗಿದೆ. ಏಕೆಂದರೆ ಅವನು ನನ್ನ ಬಲಗೈ ಬಂಟ ಅಷ್ಟೇ ಅಲ್ಲ, ನನ್ನ ಆಯೋಗ. ಅಂದರೆ ನಿಮ್ಮ ಮಾತಿನತ್ತ ನಿಮ್ಮ ಇಲ್ಲದರೆ ನಾನು ಈ ಹೇಗೆ ಮನಸ್ಸು ಮುಡಿಸಿಕೊಳ್ಳುವೆ ಸುರೇಖ? ನೀನೇನು ಹೊರಗಿನವನೇ? ನೀನೇ ಹೀಗೆ ತಪ್ಪ ತಿಳಿದರೆ ನಮ್ಮ ಕೈಯಲ್ಲಿ 1000 ಜನ ಇರುವಾಗ ಅವರು ಹೀಗೆ ತಿಳಿದರೆ ನೋಡು ಸುರೇಖ, ನಿನ್ನ ಬಗ್ಗೆ ನನಗೆ ಕೆಟ್ಟ ಅಭಿಪ್ರಾಯ ಇಲ್ಲ. ನಿನ್ನಿಂದ ಕಾಲವೇ ಈ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿಯಾದದ್ದು. ಒಮ್ಮೆ ಸಮಾಧಿಗೆ ಹಣ್ಣಿ ಬರುದವ್ರಿ. ನಿಮ್ಮ ಸಭಾ ನನಗೆ ಗೊತ್ತಿಲ್ಲವೇ? ಸುರೇಕಾಂತ್, ಏನಾದ್ರು ಕೋಲ್ಡ್ ಡ್ರಿಂಕ್ಸ್? ಒಳಗಡೆ ಇಸ್ಕಿ ಬಾಟ್ಲಿ ಇದೆ, ತೆಗೆದುಕೊಂಡು ಬಾ. ಆಯ್ತು ಅಮ್ಮ.
ಕರೆದುಕೊಂಡು ಬರಲಿ. ಆಯ್ತ್ರಿ ಶಿವ. ಗೊಂಬೆ ಬಂದಂಗ ಆಯ್ತ್ರಿ. ಯಾಕೋ ಶೆಟ್ಟಿ ಹೆಂಗೈತಿ ಮೈಯಾಗ ಸಣ್ಣ ಕಡಿಯಾಕತ್ತನ. ನನಗ ಗೋಪಿ ಅದ ಕರಿತಿ ದೊಡ್ಡ ಸೌಕಾರ ಮಂಗ್ಯಾನ ಮಗ ಅಲ್ಲೇನೆ. ಈಗ ಹರಿಟಿ ಹೊಡ್ತಿರೋ ನಾನು ಹೇಳ್ದ ಕೇಳ್ತಿರೋ. ಅಲ್ರಿ ಗೌಡ್ರ ನೀವ್ ಹೇಳ್ದಂಗ ಕೇಳಾಕ ನಾವಿರೋದ್ರಿ. ಯಾಕ್ರಿ ಶೆಟ್ರ? ಹೌದು 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 ಹೌದು. ಹಾಗಾದ್ರೆ ಬಸ್ ಸ್ಟ್ಯಾಂಡ್ ಅವರಿಗೆ ವಿಕ್ರಾಂತನನ್ನು ಕರೆದುಕೊಂಡು ಬಾ. ಹೋಗಿ ಸುತ್ತಾಗಿ ಬಂದಿರ್ತಾರೆ. ಆಯ್ತ್ರಿ ಗೌಡ್ರ. ಹಿಂಗ ಹಾದ ಬಡಿಗೆರ ಸಂಧ್ಯಾಗ ಹಾದ ಮ್ಯಾಗ ನಮ್ ಬೆಂಕಿ ನಗರಕ್ಕೆ ಹಾದ ಹಿಂಗಾದ ಹೋಗಿ ಕರ್ಕೊಂಡ್ ಬರ್ತನಲ್ರಿ ಗೌಡ್ರ. ಅಗರ್ಕ ಹೋಗಪ್ಪ. ಹೋಗುವಾಗ ಬಿದ್ಕೋತಾರ ಯಾಕೆ ಹೋಗೋಕ ಎತ್ಕೋರ ಯಾಕ ಆದ್ರೆ ಬರೋ ಮುಂದ. ಯಾಕಂದ್ರ ವಿಕ್ರಾಂತ ಸುಟ್ಕೇಸ್ನ್ಯಾಗ ನಮ್ ಗೌಡ್ರು ದುಡ್ಡು ಅದಾವ. ಅಷ್ಟಾನ ಇಷ್ಟಾನ 20 ಲಕ್ಷ. ಅಲ್ಲೋ ಶೆಟ್ಟಿ ನಾನು ಕಾರ್ ಗಾಡಿ ಹೊಡ್ಯಾಕ ಮಿನಿಮಮ್ ಇಲ್ಲ ಅಂದ್ರು 10 ವರ್ಷ ಆತು. ಇನ್ನ ಕಣಕಾದ್ರ ನಮ್ಮ ಕಮಲವಾಯಿಗೆ ಹಾಸಿಲ್ಲ, ಇನ್ನ ಕಣಕಾದ್ರ ನಮ್ಮ ಕಲ್ಲವಾಯಿಗೆ ಹಾಸಿಲ್ಲ. ಜೇರ್ ಕಟ್ಟ ಏನಾರ ಹಂಗಾರ ಮಗನ ಶೆಟ್ಟಿ ಹೋಗುದ್ರಾಗ ನಿನಗ ಹಾಸ್ಕೊಂಡ್ ಹೋಗಿ ಬಿಡ್ತ ನೋಡ್ಲಿ. ಹಂಗಾರ ಶೆಟ್ಟಿ ಹೋಗಿ ಹಾಯ್ ಬಾಯ್ ಬರ್ತೀನಿ ಶೆಟ್ಟಿ. ಹಾಯ್ ಬಾಯ್. ನೋಡ್ರೆ ಇದೇ ಕೂಸದೆ ನನಗೀಗ ಏನಾದರೂ ಅರ್ಥವಾಯಿತು. ಶೆಟ್ಟಿ ಒಳಗಡೆ ತುಡಿಗೆದಾಳನ್ನು ನೋಡಲಿ. ಅದೇ ನೋಡ್ರಿ ದುರಿಗೆ ಆಕೆಗೆ ಮಾಮೂಲಿನ ಕೊಟ್ಟಿಲ್ಲ. ಮಾಮೂಲಿ ಆಮೇಲೆ ಕೊಟ್ಟರಾಯ್ತು. ಈಗ ಅವಳನ್ನ ಇನ್ಸ್ಪೆಕ್ಟರ್ಗೆ ಭೇಟಿ ಮಾಡಿಸು. ಭೇಟಿ ಅಷ್ಟೇ ಯಾಕ್ರಿ ಶಿವ, ಎಲ್ಲ ಮುಗಿಸಿರ್ತೀನಿ. ಸತ್ಯ ಮಾಲ್ ಸೂಪರ್ ಆಗಿರ್ಬೇಕು. ಕೇಳ್ರಿ ಕಣ್ಣಿಗೆ ಮೂರ್ಛೆ ಬಾಂದ್ರ. ಹೌದೌದನ್ರಿ. ಹಂಗ ಇನ್ನು ಮುಟ್ಟಿನ ನೋಡಿದ ಮುಟ್ಟಿದಂತೂ ಶಿವ ಹೆಣಮ. ನಿಮಗ ಬಿಟ್ಟದ್ದು ಆಕಿಗೆ ಬಿಟ್ಟದ್ದ. ಒಟ್ಟ ಹೇಳ್ಬೇಕಂದ್ರೆ ಬ್ಯಾಂಡ್ ಇದ್ದಂಗ ಐತ್ರಿ. ಬ್ಯಾಂಡ್ ಇದ್ದಂಗ ಐತಿ. ಹಾಗಾದ್ರೆ ನಡೀತೈತಿ ಹೋಗೋಣ. ನಮಸ್ಕಾರ ಶ್ರೀಕಾಂತ ಗೌಡರಿಗೆ. ಯಾರು? ರವಿರಾಜ. ಓಹೋ, ಬರಬೇಕು ಬರಬೇಕು. ನಿಮ್ಮಂಥವರಿಗೆ ಸದಾ ಕಾಲ ನಮ್ಮ ಮಡಿ ಬಾಗಿಲು ತೆರೆದೇ ಇರುತ್ತದೆ. ಅದು ಅಲ್ಲದೆ ನೀನು ಹಣವಿಲ್ಲದ ಮನುಷ್ಯ. ನೀರಿಲ್ಲದ ಬಾಯಾರಿದಂತೆ ನಿನ್ನ ಸ್ಥಿತಿ ಆಗಿರುತ್ತದೆ. ಎಷ್ಟು ಬೇಕು ಕೇಳು. ನೀನು ಕೇಳಿದಷ್ಟು ಸಾಲ ಪಡೆದು ಸದಾ ಸಿದ್ಧ ಈ ಶಿವಕಾಂತಗೌಡ. ನಾನು ಸಾಲ ಕೇಳಲು ಬಂದಿಲ್ಲ ಸಾಹುಕಾರ. ಕೊಟ್ಟ ಸಾಲವನ್ನು ತೀರಿಸಲು ಬಂದಿರುವೆ. ನಿಮ್ಮ ಮನೆಗೆ ಬರುವವರೆಲ್ಲರೂ ಸಾಲ ಮಾಡುವುದಕ್ಕಾಗಿ ಎಂದು ನೀನು ಭಾವಿಸಿರುವುದು ಅದು ನಿನ್ನ ಮೂರ್ಖತನ. ರವಿರಾಜ, ಈ ಸಾಲ ಎಂಬ ಸರಾಯದಂತ ಸೂರ್ಯ ಮಾಡಿ ಸಿಕ್ಕ ಸೂರ್ಯರಿಗೆ ಸರಿಯಾದ ಸರ್ದಾರ ಈ ಶಿವಕಾಂತಗೌಡ. ನನ್ನ ಮನೆಗೆ ಬರುವವರೆಲ್ಲ ಭಿಕ್ಷೆಗಾಗಿ ಎಂದು ಬಯಸುವುದರಲ್ಲಿ ಎತ್ತೇನಿದೆ. ಶಿವಕಾಂತಗೌಡ ಬಡವರೆಂದು ಬಾಯಿಗೆ ಬಂದಂತೆ ಬಗಳಿದರೆ ನನ್ನ ಕೋಪ ವಿಕೋಪ ಕೇಳುವುದು ಜೋಕೆ ಯಾಕರ. ಸರ್ಕಾರವನ್ನು ನಡಗಿಸಿ ಸಮಾಜವನ್ನು ಎದುರಿಸಿದ ಈ ಶಿವಕಾಂತ
ನಿನ್ನ ಯಾವಾರನ್ನು ನನ್ನ ಹತ್ತಿರ ಇಟ್ಟುಕೊಂಡಿಲ್ಲ. ಅಂದ ಮೇಲೆ ನೀನು ತೀರಿಸುವ ಸಾಲ ಆದರೆ ಯಾವ ಸಾಲ? ನಾನು ತೀರಿಸಲು ಬಂದದ್ದು ನನ್ನ ಸಾಲವಲ್ಲ ಸಾಹುಕಾರ, ನನ್ನ ಪ್ರಾಣ ಸ್ನೇಹಿತ ಶಶಾಂಕನ ಸಾಲ. ಓಹೋ, ವೆರಿ ಗುಡ್. ಶಶಾಂಕನ ಸಾಲ ಎಷ್ಟು ಬೇಕಾಯ್ತು ಈ ನಿಮ್ಮ ಶ್ರೇಯವನ್ನು? ಅವನು ತನ್ನ ತಂಗಿಯನ್ನು ನನ್ನ ಮನೆಗೆ ಕೆಲಸಕ್ಕೆ ಕಳಿಸಿ ಕೊಡ್ತೀನಂತ ಹೇಳಿದನಲ್ಲ. ಬಡವರೆಂದು ಬಾಯಿಗೆ ಬಂದಂತೆ ಬಗಳಿದರೆ ನನ್ನ ಕೋಪ ವಿಕೋಪಕ್ಕೇರುವುದು ಶೋಕೆ. ಏ ಗೌಡ, ನೀನು ಅನ್ಯಾಯದಿಂದ ಹಣವಂತನಾಗಿ ನಡೆಯುತ್ತಿರಬಹುದು, ಆದರೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಶ್ರೀಮಂತರಾದವರು ಇದ್ದಾರೆ ಈ ಸಮಾಜದಲ್ಲಿ. ನಿನ್ನ ಹಾಗೆ ಹೇಸಿ ಕೆಲಸ ಮಾಡಿ ನೆನೆಸಿಕೊಳ್ಳುವ ಚಂಡರು ನಾವಲ್ಲ. ದುಡಿದವೇ ದುಡ್ಡಿನ ತಾಯಿ ಎಂದು ತಿಳಿದು ಉರಿಮೆಯಿಂದ ಜೀವನ ಸಾಗಿಸುತ್ತಿರುವ ರೈತರು ನಾವು. ನಿನ್ನ ಹಾಗೆ ಭೂಮಿ ತಾಯಿಯನ್ನು ಮರೆತ ತಾಯ್ಗಂಡರು ನಾವಲ್ಲ. ಏ ಶಿವಕಾಂತಗೌಡ, ನೀನು ಶಶಾಂಕನಿಗೆ ಕೊಟ್ಟಿದ್ದು 5 ಲಕ್ಷ. 5 ಲಕ್ಷವಲ್ಲ, 15 ಲಕ್ಷ. ತಾನು ಶೀರ್ಷಲು ಬಂದ ತಾನುಸುರ ಕರ್ಣನಾಗೆ. ಏ ಶಿವಕಾಂತಗೌಡ, ನೀನು ಶಶಾಂಕನಿಗೆ ಕೊಟ್ಟಿದ್ದು ಕೇವಲ 5 ಲಕ್ಷ ಮಾತ್ರ. ಅಸುಲು ಬಡ್ಡಿ ಸೇರಿಸಿ 15 ಲಕ್ಷ. ಅದಕ್ಕೆ ಸಾಕ್ಷಿ ಅವನ ಮಾಡಿದ ಸೈಡ್. ಈಗೇನ್ ಹೇಳ್ತೀನಿ ಭಿಕಾರಿ? ಸಾಲ ಕೊಟ್ಟು ಸುಳ್ಳು ಸಹಿ ಹಾಕಿಸಿಕೊಂಡು ಸಹಿ ಹಿಡಿ. ಬಡ್ಡಿಗೆ ಬಡ್ಡಿ ತಿನ್ನುವ ಬಡ್ಡಿಯ ಮಗನೇ. ನಾಲಿಗೆಯನ್ನು ಹರಿಬಿಟ್ಟರೆ ಹರಿದು ಹೋಗುವೆ ನಿನ್ನ ನಾಲಿಗೆದು. ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಪಗಲುವೆ ಬಡುವ. ಏನಾಗಿ ಪತ್ರ ಹೊಡೆದು ಹಾಕೊಟ್ಟು ಎಷ್ಟು ಧೈರ್ಯ ನಿನಗೆ? ಮೊದಲು ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿತುಕೊಳ್ಳು. ಮರ್ಯಾದೆ ಅದು ನಿನ್ನಂತ ಗಂಡನಿಗೆ ಮರ್ಯಾದೆ. ದುಡ್ಡಿದೆ ಎಂದು ದೊಡ್ಡವ ನಾನೆಂದು ಹೇಳಿಕೊಳ್ಳುವ ದೊಡ್ಡ ಸಾಹುಕಾರ ನೀನಲ್ಲೇ ದೊಡ್ಡವನು. ತಿನ್ನುವ ತುತ್ತನ್ನು ಹಂಚಿಕೊಳ್ಳುವವನು ದೊಡ್ಡವನು. ಕಷ್ಟ ಬಂದಾಗ ಕರುಣೆ ತೋರಿ ಕಣ್ಣೀರು ಹಾಕುವವನು ದೊಡ್ಡವನು. ಜನವನ ಬಾಳನ್ನು ಅರ್ಥೈಸಿಕೊಂಡು ಸಿಹಿ ಕಹಿಗಳನ್ನು ನೀಡುವವನು ದೊಡ್ಡವನು. ದುಡ್ಡಿನ ಬೆಲೆಯೇ ಗೊತ್ತಿಲ್ಲದೆ ದುಡ್ಡಿನ ದರ್ಪದಲ್ಲಿ ದೌರ್ಜನ್ಯ ತೋರುತ್ತಿರುವ ದಡ್ಡ ನೀನು. ರೈತರ ಹಣವನ್ನು ಎತ್ತಿ ಹಾಕಿ ಬಡವರನ್ನು ಹೀಯಾಳಿಸಿ ಹರಾಮಿ ದುಡ್ಡಿನಲ್ಲಿ ಹಮ್ಮಿ ಹರಾಮ್ ಕೋರ್. ಏನು ಕೊಡ್ರಿ ಗಂಭೀರವಾಗಿ ನಡೀತಿದೆಯಲ್ಲ ಒದ್ದಳ. ಇದೆಲ್ಲ ಆಡಿಗೆ ಇದ್ದದಿ ಕ್ರಾಂತ್. ನೀನು ಕಲ್ಕತ್ತಾದಿಂದ ಬಂದು ಸುಸ್ತಾಗಿದೆಯಾ? ನೀನು ಒಳಗಡೆ ಹೋಗಿ ರೈಸ್ ತೆಗೆದುಕೋ. ಇದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಳ್ಳಬೇಡ. ಹಾಗೇ ಆಗಲಿ ಕೊಡ್ರಿ. ತೆಗೆದುಕೋ ನಿನ್ನ ಹಣ. ಗೌಡ್ರೆ, ಈ ಸೆಟ್ಟಿನ ಪಡೆಯಬೇಕಾದ ಪುಣ್ಯ ಪುಣ್ಯ ಮಾಡ್ಕೊಡ್ರಿ.
ನನಗೆ ಸ್ವರ್ಗ ಕೊಡಿಸುತ್ತ ಈ ಶಕ್ತಿ ಅತಿ ದೂರಿಗೆ ಅಲ್ಲದವ್ರೆ ಹೇಳ್ತಾರೆ ಓಹೋ ಈ ಶಕ್ತಿ ಮಾತು ಕೊಟ್ರೆ ಮುಗಿತ್ರಿ ಹುಷಿನ ಇಲ್ಲ ನೋಡ್ರಿ ಈ ಹೇಳಕ್ಕೆ ಯಾರು ಹಣ ಅಂದ್ರ ಹಾಳಂತ ತಿಳಿದಣ ಈ ಬೇಕಾರೆ ಬಾಯಿ ಬಿಗಿ ಹಿಡಿದು ಮಾತನಾಡು. ನನಗೆ ಬಿಗಿದ ಮಾತನಾಡಕ್ಕೆ ನೀನೇ ಯಾರು ನಿಮ್ಮ ಪಾಲಿನ ಪುಂಡ ಹುಡಿ, ಈ ಹಳ್ಳಿಯ ಹುಡಿ. ಹೌದೇ ಹಳ್ಳಿಯ ಹುಡಿ ಸುತ್ತಮುತ್ತ 10 ಹಳ್ಳಿಗ ಗಂಡ ಹುಡಿ ಆಗಿರುವ ಈ ಬಣ್ಣ ದೌಡ ಇರುವಾಗ ನೀನೇ ಹುಡಿ ಗೌಡ್ರೆ ಯಾರು ಇವನು ಆ ಶಶಾಂಕನ ಸಾಲ ತೀರಿಸಲು ಬಂದ ತಾಳಸುರ ಕರ್ಣ. ಅವನ ಸ್ನೇಹಿತ ರವಿರಾಜ್ ಅಂತ. ಓಹೋ ರವಿರಾಜ್ ಬಡವರ ಬಂಧು ಅಷ್ಟೇ ಅಲ್ಲ ಕಣದೆ. ಇವನು ಕರುಣೆ ತೋರಿದರೆ ಕೆಂಪೇಗೌಡ, ಒಲವು ತೋರಿದರೆ ವರದ ನಾಯಕ, ನಂಬಿ ಬಂದವರಿಗೆ ನಂಬಿ, ನಿಮ್ಮಂತ ಕುಕ್ಕರ್ಮಿಗಳಿಗೆ ಯಮನಾಗಿ ಬಂದ ಧರ್ಮ ಸಿಂಧು. ರಾಜ, ಇದು ಧರ್ಮದ ಬೀಡಮನೆ, ಇದು ಕರ್ಮದ ಕಾಡು. ಅದೇ ಕಾಡಿನಲ್ಲಿ ವಾಸವಾಗಿದ್ದ ಈ ಕರ್ಮದ ಹುಡಿ. ನಿಮ್ಮಂತ ಕೆಟ್ಟ ಮೃಗಗಳನ್ನು ಕಡಿದು ತಿನ್ನಲು ವಂಚು ಹಾಕಿದೆ ಈ ಹಳ್ಳಿಯ ಹುಡಿ. ಹುಡಿ ಅಂತ ಬಗಲಿದರೆ ಒಂದು ದಿನ ಬಲಿ ಆಗುವೆ ಈ ಸರ್ಪದ ಕೈಯೇ ಸೋಮನ ಸರ ನೋಡಿದ್ರು ಹೊರಟವನ ನಿನಗೆ ಕಾಲ ಕೊಟ್ಟರು ಆಗೋದಿಲ್ಲ. ಆ ಸಸ್ಯಾಂಗದ ಹೋಗಿ ಹೇಳು ಅವನ ತಂಗಿ ಅಣ್ಣ ಗೌಡರ ಮನೆ ಕೆಲಸಕ್ಕೆ ಕಳಸಿ ಅಲ್ಲ ಬಾಯಿ ಮುಕ್ಕದೆ ಬದ್ಮಾಸ್ತ್ರೀಯ ಮಗನೇ. ಸರಕಾರ ಕೊಡುವ ಸಂಬಳಕ್ಕೆ ನಿಯತ್ತಾಗಿ ಬದುಕುವುದನ್ನು ಕಲಿತುಕೋ. ಅದನ್ನು ಬಿಟ್ಟು ಈ ಏಸಿಗೌಡನ ಹತ್ತಿರ ಕಾವಲು ನಾಯಿಯಾಗಿ ಬಿದ್ದಿರುವೆಯಲ್ಲ, ನಾಚಿಕೆಯಾಗಬೇಕು ಈ ನಿನ್ನ ಏಸಿ ಜನ್ಮಕ್ಕೆ. ಏಸಿ ಸ್ಥೂಳೆಯ ಮಗನೇ. ಹುಡುಗ ಮದ್ದಿನಲ್ಲಿ ಮನೆಯನ್ನೇ ಮರೆತು ಈ ಗೌಡನ ಕಾವಲು ನಾಯಿಯಾಗಿ ಬಿದ್ದಿರುವೆಯಲ್ಲ, ಮನೆಗೆ ಹೋಗಿ ನೋಡು. ನಿನ್ನ ಹೆಂಡತಿ ನಿನ್ನ ದಾರಿಯನ್ನೇ ಕಾಯುತ್ತಿರ್ತಾಳೆ. ಕಟ್ಟಿಕೊಂಡ ಹೆಂಡತಿಗೆ ಸುಖ ಕೊಡಲಾಗದ ಷಂಡ ಮತ್ತೊಂದು ಹೆಣ್ಣಿನ ಸುಖ ಬಯಸುವುದನ್ನು ಬಿಟ್ಟು ನಿನ್ನ ಹೆಂಡತಿಗೆ ಒಳ್ಳೆಯ ಗಂಡನಾಗಿ ಬಾಳು. ಅಂದಾಗ ಪಾವನವಾಗುತ್ತದೆ ಈ ನಿನ್ನ ಏಸಿ ಜನ್ಮ. ಹಾಳು ಹೊಳ್ಳಿನ ಹುಮ್ಮ ಹಳ್ಳಿಯ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತನಾಡಬೇಡ ಇನ್ಸ್ಪೆಕ್ಟರ್. ನಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿ ಪ್ರಾಣವನ್ನೇ ಪಣಕ್ಕಿತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಹಳ್ಳಿಯಲ್ಲಿ. 100 ಕೋಟಿ ಜನರ ಭಾರತೀಯರ ಭದ್ರತೆಗಾಗಿ ಕಾರ್ಗಿಲ್ಲಿನಲ್ಲಿ ಮಡಿದು ಹೋದ ಚೊಳಕ ಗುಡ್ಡದ ಶಿವ ಬಸವನಂತ ವೀರ ಯೋಧರು ಹುಟ್ಟಿದ್ದು ಹಳ್ಳಿಯಲ್ಲಿ. 1857 ಹಲಗಲಿಯ ಬಂಡಾಯದಲ್ಲಿ ರೈತರ ಚಳವಳಿಗಾಗಿ ಹೋರಾಡಿ ಬ್ರಿಟಿಷರ ಗುಂಡಿಗೆ ಬಲಿಯಾದ ಜಡಗಣ್ಣ ಬಾಲಣ್ಣ ಹುಟ್ಟಿದ್ದು ಇದೇ ಹಲಗಲಿ ಎಂಬ ಹಳ್ಳಿಯಲ್ಲಿ. ಅಲ್ಲ ಇನ್ಸ್ಪೆಕ್ಟರ್, ನಿಮ್ಮಂತ ಕುಕ್ಕರ್ಣಿಗಳಿಗೆ ಯಮನಾಗಿ ಬಂದ ಈ ರವಿ ರಾಜ್ಯ ಹುಟ್ಟಿದ್ದು ಇದೇ ಅರಕೇರಿ ಎಂಬ ಹಳ್ಳಿಯಲ್ಲಿ. ತೆಗೆದುಕೋ. ಮತ್ತೇನಾದರೂ ನಮ್ಮ ವಿಚಾರಕ್ಕೆ ಬಂದದ್ದೇ ಆದರೆ ಇದು ಅಂತ್ಯವಲ್ಲ. ಆ
ತಿಳಿದುಕೋ ನಮ್ಮ ಕ್ರಾಂತಿಯ ಕಥನ. ಏ ಶಿವಕಾಂತ ಗೌಡ, ತೊಂದ್ರೆಲಿರೋರ್ನ ಆ ದೇವ್ರು ಕೈ ಬಿಡಲ್ಲ. ತೊಂದ್ರೆ ನಿಮ್ಮಂತವ್ರನ್ನ ಈ ಕವಿ ರಾಜ್ಯ ಬಿಡಲ್ಲ. ಬರ್ತೇನೆ. ಹೋಗು ಹೋಗಲೇ ಬಡಪಾಯಿ, ನಿನ್ನಂತ ಹೇಳಿ ಎದುರುವ ಗೌಡಲ್ಲ ಈ ಶಿವಕಾಂತ್ ಗೌಡ. ನೋಡ್ರಿ ಹೀಗೆ ಬಂದಂತ ಬಗಳ ನಮ್ಮ ಮರ್ಯಾದೆಯನ್ನ ಗಾಳಿಗೆ ತೂರಿ ಬಿಟ್ಟ ಈ ರವಿನ. ಇದಕ್ಕೆ ನಾವು ಉಪಾಯ ಹುಡುಕಲೇಬೇಕು. ಇಲ್ಲದಿದ್ದರೆ ಮೇಲಾಟ ಮಾಡಿ ಮಾನವನ ಹರಾಜಕ್ಕೆ ಹಾಕಿ ಕಮ್ಮಿ ಅರ್ಜನೆ ಮಾಡ್ತಾರ ಈ ಬೋಳಿ ಮಗ. ಭಯ ಪಡಿಬೇಡ ಸೂರ್ಯಕಾಂತ್. ಈ ಶಿವಕಾಂತ್ ಗೌಡ ಮನಸ್ಸು ಮಾಡಿದರೆ ಅಸಾಧ್ಯವನ್ನು ಸಾಧ್ಯ ಮಾಡಬಲ್ಲ. ಹಾಗಾದ್ರೆ ಮುಂದಿನ ವಿಚಾರ ಅದನ್ನು ಮುಂದಿನ ಅಂಕದಲ್ಲಿ ಅರಿತು ನೋಡೋಣ ಈ ಶಿವಕಾಂತ್ ಗೌಡರ ಚಾಣಾಕ್ಷತನವನ್ನು. ಹಾಗಾದ್ರೆ ಎಲ್ಲರೂ ಕಾದು ಉಳಿತುಕೊಳ್ಳುವ. ಈ ಶಿವಕಾಂತ್ ಗೌಡನ ಸಿರಿ ಸಂಪತ್ತಿಗೆ ಸವಾಲ ಹಾಕಿ ಕಾಲು ಕೆದರಿ ಕದನ ಕಾಯುವ ಸಿದ್ಧಲಾಗಿದೆ ಈ ಹಳ್ಳಿ ಉಡೆ. ಸೌದರದ ಸೊಬಗನ್ನು ಹೊತ್ತಿರುವ ಇಲ್ಲಿನ ಸೋದರಿ ಸವಿತಿ ನಿಮ್ಮ ಕಣ್ಣ ಮುಂದೆ ಮಾನಭಂಗ ಮಾಡಿ ಸುಶಾಂತನ ಬಾಳಿಗೆ ಮುಗಿಲಿನ ಬಯಲು ಹಚ್ಚಿ ನನ್ನ ಸೇರು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶಿವಕಾಂತ್ ಗೌಡನೇ ಅಲ್ಲ. ಬಸವೇಶ, ಈ ಕಾಡಲ್ಲಿ ಕಟ್ಟಿಗೆ ಹೊರೆ ಮಾಡಿ ಮಾಡಿದ್ರು ಕೂಡ ಹೊಟ್ಟೆಗೆ ಹಿಟ್ಟಿಲ್ಲದಂತಾಯ್ತು ತಂದೆ. ಹೊಟ್ಟೆಗೆ ಹಿಟ್ಟಿಲ್ಲದಂತಾಯ್ತು. ನನ್ನೆಲ್ಲ BA ಓದಿದ್ರು ಕೂಡ ನನ್ನ ಬಾಳು ಕಣ್ಣೀರಿನ ಕಡಲು ತಂದೆ. ಕಣ್ಣೀರಿನ ಕಡಲು. ನನ್ನನ್ನ ಯಾವ ತಪ್ಪು ಮಾಡಿದ್ದನಂತ ಈ ರೀತಿ ಹಿಂಸೆ ಕೊಡ್ತಾ ಇದೀಯಾ ನೀನು? ಈ ಕಾಡಲ್ಲಿ ನನ್ನನ್ನ ಹಗಲು ರಾತ್ರಿ ಎನ್ನದೆ ಸಾಕಷ್ಟು ದುಡಿದ್ರು ಕೂಡ ಹೊಟ್ಟೆಗೆ ಹಿಟ್ಟಿಲ್ಲದಂತಾಯ್ತು ಈ ನಮ್ಮ ಬಡವರ ಬಾಳು. ಆದ್ರೆ ಆ ದುಷ್ಟ ಶ್ರೀಮಂತರ ದರ್ಪಕ್ಕೆ ಹೆದರಿ ಮಂದಗಾರದಲ್ಲಿರುವ ನಮ್ಮಂತ ಕಡು ಬಡವರನ್ನು ಕಾಪಾಡುವೆ ನೀನು. ಜ್ಯೋತಿ, ಇದೆ ನಮ್ಮ ನಿನ್ನ ಕಾಲು ರಕ್ತವಾಗಿ ಬಿಟ್ಟಿದೆ. ಕ್ಷಮಿಸಿ ಬರಮ್ಮ. ಈ ನಿನ್ನ ಸ್ಥಿತಿಗೆ ನಾನೇ ಕಾರಣ. ಆ ದೇವರು ತುಂಬಾ ಕೆಟ್ಟು ಒಳ್ಳೆಯವರಿಗೆ ಬಡತನ ಸ್ವಲ್ಪ ಇದು ನಮ್ಮ ಪಾಲಿಗೆ ಬಂದ ಪಂಚಾಮೃತ ಸಹಿತ. ಜ್ಯೋತಿ, ಏನಿಲ್ಲ, ಮುಳ್ಳ ಕುಚ್ಚಿ ರಕ್ತ ಸೋರೋದು, ಕಾಲಲ್ಲಿ ರಕ್ತ ಸೋರೋದು ನೋಡಿದ್ರೆ ನಿನಗೆ ಕಣ್ಣಿಗೆ ನೋಡಕ್ಕಾಗ್ತಾ ಇಲ್ಲ. ಆದ ಕಾರಣ ನನ್ನ ಕಾಲಿನಲ್ಲಿರುವ ಚಪ್ಪಲಿ ನೀನು ಹಾಕಿ ಬೇಡ, ಈ ಚಪ್ಪಲಿ
ಔಷಧಿಯನ್ನು ಹಾಕಿಕೊಡ್ರೆ ನಮಗೆ ಬಂದಂತ ಬಡತನದ ಜ್ವರ ಕಡಿಮೆ ಆಗುತ್ತದೆ ಏನು? ನೋಡು ಜ್ಯೋತಿ, ನಿನ್ನ ಬಂದ ಬಡತನವನ್ನು ಕಡಿಮೆ ಮಾಡಲೆಂದು ನಾನು ಕೊಡಲಿಲ್ಲಮ್ಮ. ಆದರೆ ನಾನು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಸಂಕಟವನ್ನು ಅರ್ಥ ಮಾಡಿಕೊಂಡು ಈ ಸುತ್ತಲೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ನೀ ಬೇಡ ಅಂತ ಹೇಳಬೇಡ. ನಾನು ಬೇರೆ ಚಪ್ಪಲಿಯನ್ನಾದ್ರೂ ತೆಗೆದುಕೊಳ್ಳುತ್ತೇನೆ. ಈ ಚಪ್ಪಲಿಯನ್ನು ಬೇಡ ಅನ್ನೋದಾದರೆ ನನ್ನ ಮೇಲೆ ಅವನಾಗಿದೆ, ತೆಗೆದುಕೋ. ಆಯ್ತು ಸವಿತಾ. ಮನೆಯಿಂದ ಊಟ ತಂದಿದ್ದೀನಿ. ನೀನು ಊಟ ಯಾವಾಗ ಮಾಡಿದ್ಯೋ ನೀನು ಬಾರಮ್ಮ, ಊಟ ಮಾಡುವಂತೆ. ನೋಡ್ತಾ ಇದ್ರೆ ಹಿಂದಿನ ಜನ್ಮದಲ್ಲಿ ನನ್ನ ತಾಯಿ ಆಗಿರ್ಬೋದೇನೋ ಅನಿಸ್ತಾ ಇದೆ ನನಗೆ. ಜ್ಯೋತಿ, ಹಾಗೆಲ್ಲ ಕಷ್ಟ ಕಲ್ಪನೆಯನ್ನು ಮಾಡಿಕೊಳ್ಳಬೇಡ, ತೆಗೆದುಕೊಳ್ಳ. ಈ ಕೆಟ್ಟ ಪ್ರಪಂಚ ಎಂಬ ದಟ್ಟವಾದ ಕಾಲ, ದುಷ್ಟ ಶ್ರೀಮಂತರೆಂಬ ಕೆಟ್ಟ ಮಗಳ ಮತ್ತೆ ಬಡತನದ ಬಂಡೆ ಹೊತ್ತ ಈ ಬಡ ತಾಯಿಗೆ ನನ್ನ ತಂಗಿ ಸ್ಥಿತಿ ನೋಡಿದರೆ ನನಗೆ ಮಾತು ಹೊರಬರುತ್ತದೆ. ಮದುವೆ ವಯಸ್ಸಿಗೆ ಬಂದಿರುವ ತಂಗಿಯನ್ನು ಬೆನ್ನಿಗೆ ಕಟ್ಟಿಕೊಂಡು ದುಡದ ಹಚ್ಚಿದ ಪಾಪಿ ಅಣ್ಣ ನಾನು. ಪ್ರೀತಿಯಿಂದ ತಂಗಿಯನ್ನು ಕೂಡ ಸಹಾಯಕನಾಗಿ ಬಿಟ್ಟಿದ್ದೇನೆ. ಅದೇನು ಮನಸ್ಸಿನಲ್ಲಿ ಹಾಗೆಲ್ಲ ವ್ಯಥೆ ಪಡೆಯಬೇಡಿ. ನನ್ನ ಜೀವನದ ಕಥೆ ಆಗಿರುವಾಗ ಯಾರೇನು ಮಾಡಬೇಕು ಸವಿತಾ? ಅದೆಲ್ಲ ನನ್ನ ದುರ್ದೈವ, ಆ ವಿಜಯ ಬೀಸಿದ ಜಾಲ. ಈ ಬಡವನ ಮೂಲ ವಿಚಿತ್ರವಾಗಿದೆ ಸವಿತಾ. ಈಗಿನ ಕಲಿಗಾಲ ಇದುವರೆಗೂ ಕಾಡುತ್ತಿತ್ತು ಸಾಲದ ಸ್ಥೂಲ. ಈಗ ಆ ಸಾಲದಿಂದ ಮುಕ್ತಿ ಹೊಂದಿರುವೆ. ಮುಕ್ತಿ ಹೊಂದಿದ ಈ ಮುಹೂರ್ತನಿಗೆ ಕಟ್ಟಿದ ಕೈ ಬಿಚ್ಚಿದಂತ ಸವಿತಾ, ಬಿಚ್ಚಿದಂತ. ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಬೇಗನೆ ಜ್ಯೋತಿಯನ್ನು ಮನೆಗೆ ಕರೆದುಕೊಂಡು ಹೋಗಿ. ಸವಿತಾ, ನಾವಿನ್ನು ಬರುತ್ತೇವೆ, ನೀನು ಮನೆಗೆ ನಡಮ್ಮ. ಮನೆಗೆ ಬರಲೇಬೇಕು. ಆಯ್ತು ಜ್ಯೋತಿ, ಖಂಡಿತ ನಾನು ನಿಮ್ಮ ಮನೆಗೆ ಬರ್ತೇನೆ. ಈಗ ನೀನು ಅಪರಾಧಿಯಾರು ಶಿವನ ಬಲ್ಲ ಸ್ವಲ್ಪ ದಾರಿ ಬಿಟ್ಟು ನೀನು ಒಂಟಿಯಾಗಿ ಹೋಗಬೇಕಾದ ಹೆಣ್ಣನ್ನು ಅಡ್ಡವಾಗಿ ನಿಲ್ಲುವುದು ಗಂಡಸರ ಲಕ್ಷಣವಲ್ಲ. ಸರಿಯಾದ ಸಮಯ ನೋಡಿ ಬಂದಿರುವೆ ಸಹಿತಾ. ಈ ನಿನ್ನ ಸೌಂದರ್ಯವನ್ನು ನೋಡಿದರೆ ಮತ್ತೆ ಮತ್ತೆ ಹೆಚ್ಚಾಗುವುದು ನನ್ನ ಕಾಮದ ಸಿಟ್ಟು. ನಾಚಿ ಬಿಟ್ಟು
ಕೆಟ್ಟವನೇ, ನೀನು ಮನುಷ್ಯನಲ್ಲ, ಕಾಡಲ್ಲಿರುವ ಕಾಡೆ ಹಂದಿ ಅಂತೆ ಕಾಣುತ್ತದೆ ನೀನು. ನೋಡು, ಮಾನವನ ಮುಳ್ಳನ್ನು ನೀನು ಬಡಿದಿದ್ದರೆ ಅದನ್ನೆಲ್ಲ ತಿಳಿಯದೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಅರ್ಥವಿಲ್ಲದ ವ್ಯಕ್ತ ಮಾತನಾಡಿ ನನ್ನ ಬೆತ್ತು ನೆಟ್ಟಿಗೆರಿಸಬೇಡ. ಈ ನಿರ್ಜನವಾದ ಕಾಡಿನಲ್ಲಿ ಒಂದು ಹುಳ ಇಲ್ಲ. ಬಂಡಗೆಟ್ಟವನೇ, ಈ ರೀತಿ ಮಾಡಬೇಕಾದ್ರೆ ನೀನು ಮನುಷ್ಯನಲ್ಲ, ನೀನು ಕೆಲಸ ಮಾಡ್ತಾ ಇದೆಯಲ್ಲ, ನೀನೊಬ್ಬ ಒಳ್ಳೆ ಮನುಷ್ಯನಾಗಿ ಬದುಕೋದನ್ನು ಕಲಿತುಕೋ. ಇಲ್ಲ ಕಾಡುಗಳಿಗೆ ಹೋಗಿ ವೃಂದವನ ಮಾಡಿದರೆ ಆ ದೇವರು ಮೆಚ್ಚುತ್ತಾನೆ. ಅಷ್ಟೇ ಅಲ್ಲ, ಆರಾಮವಾಗಿ ತಿಂದು ಕುಳಿತುಕೊಂಡು ತಿರುಗಿ ಬರುವ, ತಿಂಡಿ ತೀರಿಸಿಕೊಳ್ಳುವ ನಿಮ್ಮಂತ ನರಸತ್ತ ನಾಮರ್ದರಿಗೆ ಅಂದಾಗ ಈ ನಮ್ಮ ದೇಶದ ಸ್ಥಿತಿ ಹೀಗಾಗಿರುವುದು. ಈಗೇಕೆ ಚೀರಿಯೋ ಷಂಡನ ಮಗನೇ? ಅಲ್ಲ ಅಲ್ಲ, ನೀನೊಬ್ಬ ಗಂಡ ಅಲ್ಲ, ನೀನೊಬ್ಬ ಭಂಡ ಗಂಡ. ನಿಜವಾದ ಗಂಡು ಅಂದ್ರೆ ನಮ್ಮ ಅಣ್ಣ. ಅದೇ ನಮ್ಮ ಅಣ್ಣ ಗಂಡದಿಯ ಹುಲಿಯಪ್ಪ. ಕಾರ್ಗಿರಿನಲ್ಲಿ ಹೋರಾಡುತ್ತಿರುವ ಆ ನಮ್ಮ ಅಣ್ಣ ಅಂದಾಗ ಹೆಣ್ಣಿನ ಮುಂದೆ ತೋರಿಸುವ ನೀನೊಬ್ಬ ಭಂಡ ಎನ್ನುವುದು ನನಗೆ ಗೊತ್ತಾಯ್ತು. ಎಲ್ಲ ಸೊಕ್ಕಿನ ಸೂಳೆ. ಸೂಳಿಯಲ್ಲ, ಸುಳಿಕಲ್ಲು. ನಾನು ನಿಜ ಗರತಿ, ಕುಲದ ಹೆಣ್ಣು ಕಣ ನಾನು. ಗರತಿ ಕ್ಷಣಕ್ಕೂ ಯಾರಿಗೂ ಗರತಿ ಎಂದು ಗಂಡ ಕರೀಲಿಕ್ಕೆ ಬಂದರೆ ಗೆಳತಿಗೆ ಹೇಳಿ ಬರುತ್ತೇನೆಂದು ಹೋಗಿ ಮಿಂಡನ ಜನ ಸರಸ ಮಾಡುವ ಬರುವ ಸೂಳೆ ಈ ಸಮಾಜದಲ್ಲಿ. ಗಂಡ ಶಂಡನೆಂದು ಮಿಂಡನ ಸುಖ ಹೊಂದಿರುವ ಗಂಡ ರಂಡಿರಕ್ಕಿಲ್ಲ ಈ ಸಮಾಜದಲ್ಲಿ. ಮದುವೆಯಾಗಿ ಪತಿನ ಅಧೀನವಾಗದೆ ಆದರೆ ಎನ್ನುವಕ್ಕಿಲ್ಲ 24ನೇ ಕತ್ತು ಹಿಚಿಗಿದ್ದರೂ ಸಿಗಲಾರದು ನಿನಗೆ ಗೊತ್ತು. ಆದರೆ ಈ ಸವಿತಾಳನ ಇರುವುದೇ ಬಿಟ್ಟು, ಒಂದು ವೇಳೆ ಈ ಸವಿತಾಳನ ಕೆಣಕಿದರೆ ನಿನಗೂ ಆಗುವುದು ಒಂದು. ಸುಮ್ಮನೆ ಬಾಯಿ ಮುಟ್ಟದೆ ಹೊರಟು ಹೋಗು, ನನ್ನನ್ನು ಇಲ್ಲಿಂದ ಮರೆತು. ಅಷ್ಟೊಂದು ಸುಲಭವಲ್ಲ ಸಹಿತ. ಈ ನಿನ್ನ ಸೌಂದರ್ಯವನ್ನು ನೋಡಿದರೆ ಮತ್ತೆ ಮತ್ತೆ ಹೆಚ್ಚಾಗೋದು. ಲಜ್ಜೆಗೆಟ್ಟವನೇ, ನನ್ನನ್ನು ಈ ಕೆಟ್ಟ ವರ್ತನೆ ನೋಡಿದರೆ ಈ ನಿನ್ನ ದೇಹವನ್ನು ತುಂಡು ತುಂಡವಾಗಿ ಸಿಳ್ಳೆ ಬಿಡ್ತಾನೋ ಬಲ ಚೋಕೆ. ಅವನೇ ನನ್ನ ಮುಂದೆ ಬಂದು ನಿಂತರೆ ತಿಳಿಯುವುದು ಅವನ ಬಣ್ಣ. ಅದೇ ನನ್ನ ಅಣ್ಣ ಹಳ್ಳಿಯ ಹುಲಿಯ ಕಡೆ. ಹಳ್ಳಿಯ ಹುಲಿಯ ಬಾಯಲ್ಲಿ ಸಿಕ್ಕರೆ ಆಗುವುದು. ಅಷ್ಟೇ ಅಲ್ಲ, ಅವನು ಬಂದರೆ ಮೆಟ್ಟಿ ನಿಲ್ಲುವನು, ಆವಾಗ ನಿಲ್ಲಬೇಕು ನಿನ್ನ ಹೆದೆಯ ಗಟ್ಟಿ. ಇಲ್ಲದಿದ್ದರೆ ನೀನಾಗುವೆ ಸಮಾಧಿ ಕಥೆ. ಸಮಾಧಿ ಹತ್ತಾರು ಹಿಂದೆ ಶೀಲವನ್ನು ಸುಟ್ಟು ಈ ಸರ್ಕಾರಿಗೆ ಸಮಾಧಿ. ಒಟ್ಟಿನಲ್ಲಿ ಹೇಳಬೇಕೆಂದರೆ ನಿನ್ನ ಮೈ ಮನದ ಮಣ್ಣು ಮತವನ್ನು ನಾನು ಆಗಬೇಕೆಂದಿರುವೆ. ನೀನು ಹೂವಾದರೆ ನಾನು ಬೆಂಬೆಯಾಗಿ ಬರುವೆ, ನೀನು ನೀರಾದರೆ ನಾನು ಮೀನಾಗಿ ಎಂತ ಕೆಲಸ ಮಾಡಿಬಿಟ್ಟೆಯಮ್ಮ, ಆಣೆ ಹಾಕಿ ಈ ನನ್ನ ಕೈಗಳನ್ನೇ ಕಟ್ಟಿ ಹಾಕಿ ಬಿಟ್ಟೆಯಲ್ಲಮ್ಮ.
ಮತ್ತೇಕೆ ನಿಲ್ಲಿಸುವ ಹೇಳಿ ಹೇಳಿ ಅನ್ನದೇ ಹೇಳಿ. ಇಂದು ನನ್ನ ತಂಗಿ ತಡೆಯದಿದ್ದರೆ ಹರಿಸಿ ಬಿಡುತ್ತಿದ್ದೆ ನಿನ್ನ ರಕ್ತದ ಕೋಡಿ. ನೋಡಿ ಲೇ ಕೋಡಿ, ಹರಿಸಿನಿಂದ ಕಿಲ್ಲಾಡಿ ಗೌರಿನ ಮುಂದೆ ತೋರಿಸು ನಿನ್ನ ಬಲಾಟೆ. ತಂಗಿ, ನಂತ ಕೆಲಸ ಮಾಡಿಬಿಟ್ಟೆಯಮ್ಮ ಆನೆ ಹಾಕಿ. ಈ ನನ್ನ ಕೈಗಳನ್ನೇ ಕಟ್ಟಿ ಹಾಕಿಬಿಟ್ಟೆಯಲ್ಲಮ್ಮ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾರದ ಈ ವೀರನ ಕೈಗಳನ್ನೇ ಕಟ್ಟಿ ಇಟ್ಟಿಬಿಟ್ಟೆಯಲ್ಲಮ್ಮ. ಯಾಕಮ್ಮ ಯಾಕಮ್ಮ ಈ ನಿನ್ನ ತಡೆಯಾಜ್ಞೆ? ಅಣ್ಣ, ನೀನು ಕೊನೆಗಾರನಾಗೋದು ನನಗೆ ಇಷ್ಟವಿಲ್ಲ, ನನಗೆ ಇಷ್ಟವಿಲ್ಲ. ಹೇಳಿ, ಇಂದು ನಿನಗೆ ನನ್ನ ತಂಗಿ ಪ್ರಾಣದಾನ ನೀಡಿದ್ದಾಳೆ. ಬದುಕಿಕೊಳ್ಳಲೇ ಬಂದ ಹೋಗರಿ. ಹೇ ಕೃತ್ಯಗಳೇ, ಸರಮಾಲೆಯನ್ನೇ ಹಾಕಿಕೊಂಡು ಸುರಸುಂದರಿಯ ಸೌಂದರ್ಯ ಸಾಮ್ರಾಜ್ಯ ಹೆಚ್ಚೆಗೊಂದು ಕಡೆಗೊಯ್ದು ಈ ಕಲಿಯುಗದ ಶಕುನಿಗೆ ಪ್ರಾಣದಾನ. ಲೇ ಧರ್ಮವಂತನಾಗಿ ಮೆರೆಯುತ್ತಿರುವ ಧರ್ಮಾಧಿಕಾರಿ, ಇದು ಧರ್ಮದ ಇದು ಕರ್ಮದ ಕಾಡು. ಎಲ್ಲಿ ಧರ್ಮದ ಬೀಜ ಬಿತ್ತಿದರೆ ಅದು ಕರ್ಮದ ಫಲ ಕೊಡುತ್ತದೆ. ಅದನ್ನರಿತು ಹೆಜ್ಜೆ ಇಟ್ಟರೆ ಜಾಣ ಮರಿಯಾಗುವೆ. ಹೆಜ್ಜೆ ಇಡಲು ಕಲಿಸುವ ಲಜ್ಜೆಯ ಮಗನೇ, ನಿನ್ನಂತ ಕಾಮಾಂಧನಿಗೆ ಜನ್ಮವಿತ್ತ ನಿನ್ನ ತಾಯಿ ಸೂಳೆಯ ವಂಶದವಳಾಗಿರಬಹುದು. ಅಂದಾಗಲೇ ಈ ನಿನ್ನ ಹೊಲಸು ಬಾಯಿಯಿಂದ ಇಂಥ ಶಬ್ದಗಳು ಉಚ್ಚರಿಸಿ ಬರುತ್ತಿವೆ. ಉಚ್ಚರಿಸಿದ್ರು ನನ್ನ ತಾಯಿಗೆ ಸೂಳಿ ಎಂಬ ಶಬ್ದವನ್ನು ಉಚ್ಚರಿಸಿದ್ಯಾ ಮಗನೇ? ಈ ವಿಕಾಸ್ ಚಿತ್ರಿ ಆಗುವುದು ಈ ವಿಕಾಸನೆ ಕಚ್ಚದೆ. ಎಲೆ ಕೆಚ್ಚನೆ ಇದ್ದ ಗಂಡುಳ್ಳ ಗರಡಿಯ ಮಗನೇ, ಯುದ್ಧ ಭೂಮಿ ಹಿಡಿದು ಬಾ. ಅಂದಾಗ ತಿಳಿಯುತ್ತದೆ ಯಾರು ಹುಲಿ ಯಾರು ಇಲಿ ಎಂಬುದು. ರವಿರಾಜ್, ಈ ವಿಕ್ರಾಂತರ ಪ್ರಳಯ ಪ್ರಪಾತದಲ್ಲಿ ಬಿಟ್ಟು ಬಲಿಯಾಗಬೇಡ, ಬಿಟ್ಟು ಬಲಿಯಾಗಬೇಡ. ಪ್ರಳಯ ಪ್ರಪಾತ ಏ ಮುಖ್ಯ, ಎಂದು ನನ್ನ ತಂಗಿ ತಡೆಯದಿದ್ದರೆ ನಿನ್ನ ಪಾಪದ ದೇಹದ ಒಂದೊಂದು ಭಾಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ಸಮಾಜದ ಅಕ್ಕ ತಂಗಿಯರ ಕೊರಳಿಗೆ ಹಾಕಿ ಬಿಡುತ್ತಿದ್ದೇ ಹೂವಿನ ಮಾಲೆಯಾಗಿ. ಸೋರನಾಗುವ ಬೇಸುವ ನಾರಿ ನೀನು ಆಯ್ತಲ್ಲ ಈ ಕಲಿಯುಗದಾಗ. ಗೆಳತಿಯರ ಸೋದರಿ, ನೀತಿಯ ಗೆಳತಿಯರ ಕಾಮನ ಬಾಧೆ ಒಂದು ದಿನ ತಾಳಾರದೆ ಕೆಲವು ಹಸರು ಬಂದೇ ಬರ್ತಾರೆ. ಹೋಗಲೇ ಹೇಳಿ. ಅಣ್ಣ, ಹೋಗಲಿ ಬಿಡ. ಆ ಕೆಟ್ಟ ಅವಿವೇಕ ಇರುವುದು ಆ ಸ್ವಾಮಿ ಅಂತ ಕಾಣುತ್ತದೆ. ಬಾಣ ಮನೆಗೆ ಹೋಗೋಣ. ಆಯ್ತು ನಡೆ. ಹೂ ಅಗದಿ ಮಲ್ಲಿಗೆ ಹೋದವ್ರಿ, ಕೆಂಡ ಸಂಪಿಗೆ ಹೋದವ್ರಿ, ಅಗದಿ ಪ್ರೇಮಿಗಳಿಗೆ ರೋಜಾ ಹೋದವ್ರಿ. ಬರೀ 10 ರೂಪಾಯಿ ಹೂರಿ, 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ರೀ. ಹೂವಾ ರೋಜಾ ಹೂವಾ
ಕಾಣತಿ ನನ್ನ ಬುಲ್ಬುಲ್ ನಿಮ್ಮ ಪಗೂನ ಈಗಿನ ಚಂದದಿ ಗೆಳತಿ ಪುಗುತ್ತವ ಕಣ್ಣ
ಓಡ್ಯಾನ ಹುಡುಗ್ಯಾರ ಜೋಡಿ ಎಲ್ಲೋನ ಗುಡ್ಡಕ್ಕ ಬಾರಾಗಿಟ್ಟಿ ಓಡ್ಯಾನ ಹುಡುಗ್ಯಾರ ಜೋಡಿ. ಹಿಂದೆ ಬರ್ತಿದ್ದೆ ನನಗಾಗಿ, ಹಿಂದೆಗಾಗಿ ಉಗ್ರಾಣ ಹೋಲ್ ಬಿಡು ಚಂದನಿ, ಹೋಲ್ ಬಿಡ್ತೀಯ ಬಿಡಲಿ, ಬಿಡ ಕೈ ಬಿಡಲಿ. ನಿಮ್ಮ ಹುಡುಗಿಯಾರು ಹೋಲ್ ಬಿಡ್ಲಿ ಹುಡುಗಿ, ಹೋಲ್ ಬಿಡ. ನಿಮ್ಮಂತ ಹುಡುಗಿಯಾರ ಹರಿದಾರು ಕೈ ಹಿಡಿದ್ರ ನಮ್ಮಂತಾರ ಏನಾಗಬೇಕು ಗತಿನ ಗೊತ್ತಾಗಲ್ಲ. ಅದಕ್ಕ ನಾ ಒಂದು ಕೆಟ್ಟ ನಿರ್ಧಾರ ಮಾಡಿಬಿಟ್ಟಿನಿ. ಏನಾದ್ ನಿನ್ ನಿರ್ಧಾರ ಸ್ವಲ್ಪ ಬೇಕಿರಲ್ಲ ಹುಡುಗಿ. ಜನ್ಮದಾಗ ನಾ ಮದ್ವಿ ಅಂತ ಆದ್ರ ಅದನ್ನ ಹೋಲ್ ಬಿಡಲಿ ಹುಡುಗಿ. ಅಲ್ಲ ನಿಮ್ಮಂತ ಹರಿಯನ್ ಹುಡುಗಿಯಾರ ನಮ್ಗ ನೆತ್ತದ ಒಂದ್ ಸ್ವಲ್ಪ ಡೌನ್ ಬರಾಗತ್ತ ನಮಗ. ಯಾಕಂದ್ರ ಯಾವ ಹೊತ್ನಾಗ ಯಾವ ಕೈ ಕೊಡ್ತೀರಿ ಅನ್ನೋದು ಹೇಳಕ್ ಕೊಡಲ್ಲ. ಒಂದ್ ಸ್ವಲ್ಪ ಮನಸ್ಸಿನಾಗ ಉದ್ಯೋಗ ಮಾಡ್ತೀರಿ, ಮತ್ತ ಸ್ವಲ್ಪ ಹೊರಗ ತೆಗೆದು ಉಗ್ರ ಮಾಡ್ತೀರಿ. ಅದಕ್ಕ ನಿಮ್ಮಂತ ಹರಿಯದ ಹುಡುಗಿಯಾರನ್ನ ನೆಮ್ಮದ ಬಾಳ ಕಷ್ಟ ಐತೆ ನೋಡಿ. ಹುಡುಗಿ ನಮ್ಗೆ ನೆಮ್ಮದ ಬಾಳ ಕಷ್ಟ ಐತೆ, ಸ್ವಲ್ಪ ವಿಚಾರ ಮಾಡಿ ಹೇಳಲ್ಲ. ಸ್ವಲ್ಪ ಚಿತ್ತ ಕೊಟ್ಟು ಕೇಳು ನನ್ನ ಶಿವ. ನನ್ನ ಚೋರಿ ನೋಡಿಲೆ ಆ ಲೈಲಾ ಮಜ್ನು ಆನೆ ಮಾಡಿ ಹಾಕಿನಿ. ದೇವ್ರಾಣಿ ಬೀಣ್ರಾಣಿ ಮೌರಾಣಿ ಮೌಪ್ರಾಣಿ ನಿಮ್ಮ ಕಾಂತದ ಮೇಲೆ ಆನಿ. ನಾ ಲವ್ ಮದ್ವಿ ಅಂತ ಆಗ ನಿನ್ನ ಸ್ವಲ್ಪ ನಮ್ಗ ಡೌಟ ಪಡ್ಯಾಕತ್ರಿ. ಯಾಕಂದ್ರ ಮಂದ್ಯಾಗ ಅಣ್ಣ ಅಂದ ರಾಖಿ ಕೊಟ್ಟು ಮಂದಿನ ಬಾಳ ಐತೆ, ಮತ್ ಸಂಧ್ಯಾಗ ಹೋದ ಸರ್ಸ ಆರು ಮಂದಿನ ಬಾಳ ಐತಿ ಈಗಿನ ಕಾಲದಾಗ. ಅಂತ ಹುಡುಗಿ ನಾ ಲವ್ ಮರೆ ನಿಮ್ಮ ನಾ ಮದ್ವಿ ಅಂತ ನಿನ್ನ ಅಂದ್ರೆ ಹುಡುಗಿಯಾರ ಒಂದ ಫುಲ್ ಡ್ಯಾನ್ಸ್ ಗೀತ್ ಹೊಡಿಲಿ ಮತ್ತೆ ಕಳ ಮೇಡಮ್ಮಾರ ಯಾವ ಮಾಸ್ತರ ಚಿಕನ್ ಹುಡುಗಿ ಹತ್ತೂರ ಹನುಮಪ್ಪಳಂಗ ಮುಟ್ಟುತ್ತೀನಿ, ನಾನಿನ್ನ ಬಿಡುವುದಿಲ್ಲ. ಸಾಲಿಯಿಂದ ಓಡಾಡಿ ಆಡ್ತಿದ್ದೀನಿ, ನಾನು ನಿನ್ನ ಮದುವೆ
ಹೋಗಾಕತ್ತೆ ತಡಿ ಹುಡುಗಿ ಇಲ್ಲಿ ಬೋರ್ ನೀರು ತುಂಬ್ಕೊಂಬರ್ದ ಹೋಗಿ ಸಾಕ್ನ ತುಂಬ್ಕೊಂಬರಾಕತ್ತೆ ನಾನೇನು ಹೂವಿನ ವ್ಯಾಪಾರ ಮಾಡ್ಕೊಂಡು ದೊಡ್ಡ ಊರಾಗ ಹಿಂಗೆ ಬರ್ತೇನೆ ಬಾಯಿಗೆ ಬರ್ತೆ ಮಾಮ ನೀವು ಎಲ್ಲಿಗೆ ಬಾ ಅಂತಿ ಅಲ್ಲಿ ಬರಕ್ ನಾ ರೆಡಿನಾ ಅದೇ ಹುಡುಗಿ ಐತೆ ನಮ್ಮ ಹೊಳಿ ಮಟ್ಟ ಹಿರಿವಂಡಿ ನೀನು ಅಲ್ಲಿಗೆ ಬಂದ್ಬಿಡ ಅಲ್ಲಿ ಬಂದ ಅಲ್ಲಿ ಒಂಡಿ ಇಷ್ಟ ಅಲ್ಲಿಗೆ ಬಾ ಬಾ, ಬಾ, ಅಲ್ಲಿಗೆ ಬಾ. ಮುದ್ದಡಿ ಬಂದಡೆ ಅಕ್ಕ ಹೋದರು ತಂಗಿ ಸಿಗುತ್ತಾಳ ಕೈತನ ಮಾಡಿದೆ ಚಕ್ಕ ಚಕ್ಕ ಹೊಂಟಳ ಚಕ್ಕ ಪೂರಿ ಪಟ ಪಟ ಹೊಂಟಳ ಚಕ್ಕ ಪೂರಿ ಹುಡುಗಿ ಚಕ್ಕ ಹೊಂಟಳ ಚಕ್ಕ ಪೂರಿ ನಮಸ್ಕಾರ ರೀ ಗೋವಿಂದಪ್ಪನವ್ರ ಏನ್ ಸಮಾಚಾರ ರೀ ಹೇಗೆ ನಡೆದತ್ರಿ ನಿಮ್ ಹೂವಿನ ವ್ಯಾಪಾರ ಅಂತ ಏನ್ ಕೇಳ್ತೀನಿ ಅಪ್ಪ ಗೋಪ್ಯ ನಿನ್ನ ಚಾರ್ಜ್ ಹಬ ಹಾಕಿದ್ರು ನಾವಂತ ಹೋದಂಗಾಗೈತೆ ಅವನು ಒಂದ್ ರೂಪಾಯಿ ವ್ಯಾಪಾರ ಬೇಕಲ್ಲ ಅಂತೀನಿ ನಂಗೆ ಅನಿವಾರ್ಯಕ್ಕ ಅಲ್ಲಿ ನಿಮಗೆ ವ್ಯಾಪಾರ ಬರ್ತಾವ ಅವ್ರ ಸತ್ತಾಗ ಇವ್ರ ಸತ್ತಾಗ ಹೂವಿನ ಮಾಡಿ ಗಾಳಿ ಹಾಕಿ ಮಾರಿದ್ರೆ ಎಲ್ಲಿ ವ್ಯಾಪಾರ ಬರ್ತಂడి ಸ್ವಂತ ಅನ್ನೋದು ರಾಕಳಿದ ತಂದು ಮಾರಿದ್ರೆ ವ್ಯಾಪಾರ ಬರ್ತದ ಸ್ವಂತ ತಂದೆಲ್ಲ ನಾವು ರಗಡ್ ಮಾಡ್ತೀವಿ ಬಿಡ್ಲಿ ಅವು ಫ್ರಿಜ್ನಾಗ ಇಡ್ಬೋರ್ದನ ಒಂದಿಟ್ಟು ಕೊಳತ ಹೋಗಿರ್ತಾವ ಸುಳಿಮ ಅವನ ನೀರ್ ಹೊಡೆದು ತಿನ್ಕೊ ಮಾಡ್ಕೊಂಡ್ ಬರ್ಬೇಕಂದ್ರ ಈ ದೊಕ್ಕತ್ಲಿ ಹೋಲಿ ಬಿಡ ಗೋಪ್ಯ ಎಲ್ಲೆಲ್ಲಿ ಗೊತ್ತಪ್ಪ ನಿಂದು ಲವ್ ಸ್ಟೋರಿ ಅಂತೀನಿ ಅಲ್ಲಿ ಅಲ್ಲಿ ಗೋವಿಂದ ಏನ್ ಮಾಡಾಕತ್ತಿ ಬಿಡು ಏನ್ ನಂದೇನ್ ಲವ್ ಸ್ಟೋರಿ ಕೇಳ್ತಿ ನಮ್ದೇನ್ ಲವ್ ಸ್ಟೋರಿ ಕೇಳ್ತಿಲಿ ಹಾಳಾಗಿ ಹೋಗೈತಿ ಹೋಲ್ ಬಿಡ್ಲಿ ಎಲ್ಲಿ ಹಾಳಾಗಿ ಹೋದ ಲವ್ ಸ್ಟೋರಿ ಅಲ್ಲಿ ಮಗನ ಮೊದಲು ಅಗದಿ ಬಾರಿ ಚಂದ ಇಡಾಕತ್ತಿತ್ತಲ್ಲಪ್ಪ ನೀನ್ ಲವ್ ಸ್ಟೋರಿ ಅಗದಿ ಪದಶ್ರೀ ಆ ಕಾಡೆ ಈ ಕಾಡೆ ಎಲ್ಲ ಕರ್ಕೊಂಡು ಹೇಳ್ತಿದ್ದೆ ಈಗೇನು ಹದಿಗೆಟ್ಟು ಹೈದರಾಬಾದ್ ಆಗೈತಪ್ಪ ನಿನ್ ಲವ್ ಸ್ಟೋರಿ ಅಂತೀನಿ ಅಲ್ಲಲ್ಲಿ ಗೋವಿಂದ ಏನ ಲವ್ ಸ್ಟೋರಿ ಅಂತ ಕೇಳ್ತಿರ್ತೀನಿ ಅಂದ ಯಾವ ಹುಡುಗಿಯರಿಗೆ ಬೀಳ್ತಾರ ಬಿಳಿ ನಮ್ಮಂತರಿಗೆ ಅಂತನ ಯಾಕಲಿ ಅಷ್ಟು ಇದ ಏನಲ್ಲಿ ನೀನು ನೋಡಾಕ ಅಗದಿ ಬಾರಿ ಸುಂದರ ಕಾಣ್ತೀನಿ ನಿನ್ನ ಮಕ್ಕಳು ಯಾವ್ದು ಜೋಡಿ ಇಲ್ಲ ಅಂದ್ರೆ ಯಾಗಲಿ ಅಪ್ಪ ಅಂತ ನಿನ್ ಕಾಲ್ದಾಗ ಹೋಲಿ ಬಿಡ್ಲೆ ಗೋವಿಂದ ನನ್ನ ಕಾರ್ ಗಾಡಿಗೆ ಒಂದ್ 2 ಮಾರ ಕೊಟ್ಟು ಬಿಡ ಹೂವ ತಗೊಂಡು ಬಿಡಲಿ ಅಪ್ಪ ಹುಡುಗ ಒಂದ್ 2 ಮಳ ಒಂದ್ ಮಾರ್ ತಗೋ ಹಾಕ ನಿನ್ನ ಗಾಡಿಗೆ ಹಾಕಿದ್ರ ಹಂಗ ಬುಕ್ ಅಂತಿರ್ಬೇಕು ನಿನ್ನ ಕಾರ್ ಗಾಡಿ ಹಂಗ ಒಂದ್ ಗಾಡಿ ಒಂದ್ 2 ಮಳ ಕೊಡ ಒಂದ್ ಸ್ಪೆಷಾಲಿಟಿ ಗುಲಾಬಿ ಹೂವ ನಾವು ಕೊಡ್ತೀವಿ ಗೋವಿಂದ ಯಾಕಪ್ಪ ಮಗನ ಸ್ಪೆಷಾಲಿಟಿ ಹೂವ ಅಂತೀನಿ ಗುಲಾಬಿಗ ಯಾಕಪ್ಪ ಮಗನ ಎಲ್ಲಾರು ಏನಾರ ಒಂದ ಕಾಯಿಗೆ ಹಾಕಿರಪ್ಪ ಮಗನ ಅಂತೀನಿ ಅಲ್ಲಿ ಈ ವಿಷಯದಾಗ ಏನ ನೀನು ಸಣ್ಣ ಅವಧಿ ಇಂಥದೆಲ್ಲ ಸರಿ ಕೆಡಿಸ್ಕೋಬಾರ್ದಿಲ್ಲ ಗೋವಿಂದ ಹೌದಲ್ಲಿ ಮಗನ ಹೊಲಕಟ್ಟಿಗಿರ ನನಗ ಸಣ್ಣ ಅವತ್ತ ನೋಡ್ರಿವ ಅಲ್ಲ ನಾ ಊರಾಗ ಎಂತ ಪೇಟಿದ್ರು ನಮಗ್ ಗೊತ್ತ ತುಟ್ರು ಮಂದಿಗೆ ಇವ್ ನನಗ ಸಣ್ಣ ಅವನ್ನೆಲ್ಲ ಹೋಲ್ ಬಿಡಲಿ ಒಂದಿಟ್ಟ ಇದನ್ನ ತಗೋಲ್ಲ ಹೂವ ತಗೊಂಡ್ರ ಅಲ್ಲಿ ಗೋವಿಂದ ಅಷ್ಟ್ ಹಗರ್ ತಿಳ್ಕೊಬಾರ ಡ್ರೈವರ್ಗಳು ಅಂದ್ರ ಹಾರ್ನ ಹೊಡೆದ್ರ ಹಿಂದೂ ನೋಡಿರ್ತಾರ ಹಾರ್ನ ಇಟ್ರ ಮುಂದೂ ನೋಡಿರ್ತಾರ ಅಷ್ಟ ಪವರ್ ಐತಿ ಡ್ರೈವರ್ಗಳು ಅಂತ ಸರ ತಿಳ್ಕೊಂಡು ಇಲ್ಲೇ ನಿಮ್ದು ಹೊಲಕಟ್ಟಿಗಿರಿ ಗೊತ್ತಿಲ್ಲ ತಿಳ್ಕೊಂಡೇನ್ಲಿ ಅಲ್ಲಿ ಮಗನ ಡ್ರೈವರ ಒಬ್ಬ ಯಾವಾಕ್ಯಾರ ಮುದುಕಿ ಒಂದ್ ಸ್ವಲ್ಪ ಹಾಳಾಗಿದ್ರ ಹತ್ತಿರ್ಸ್ಕೊಂಡು ಹೋಗೋದು ಮಕ್ಕಳು ಅದ್ರ ಮತ್ತ ಅದ್ರಾಗ ಒಂದಿಟ್ಟು ಲಂಗ ದಾಣಿ ಸುಟ್ಕೊಂಡು ಅಗದಿ ನಿಂತಿದ್ರ ಅಂದ್ರ ಬರೀ ಹೊಡೆದ ಮಗನ ಒಂದ್ ಟೈರ್ ಹಂಗೆಲ್ಲ ಹತ್ತಿರ್ಸ್ಕೊಂಡು ಹೊಕ್ಕಿರಿ ನಿಮ್ ಮಗ ಹೊಲಕಟ್ಟಿಗಿರಿ ಗೊತ್ತಿಲ್ಲ ತಿಳ್ಕೊಂಡೇನ್ಲಿ ಬಂಜನ ಮಗನ ಅಲ್ಲಪ್ಪ ಸ್ವಂತ ಕಾರ್ ಗಾಡಿ ನಂದು ಅಲ್ಲ ನಾನು ಒಬ್ಬ ಮನಿ ಕೆಲಸದ ಆಗ್ಯವನ ನನ್ನ ಕಾರ್ ಗಾಡಿ ಆಗಿತ್ತಾರ ಹುಡುಗಿನ ಕರ್ಕೊಂಡು ಹೋಗಿದ್ನಿ ಹೋಲ್ ಬಿಡ್ಲಿ ಗೋಪಾಲ ನಿಂದಂತ ಹೇಳಿಲ್ಲ ಹಿಂಗ ಮಂದಿ ಸುದ್ದಿ ಅಂತ ಹೇಳಿ ಹೋಲ್ ಬಿಡು ಏನೇನ್ ಹೇಳತ್ತಿ ಹೆಂಗ್ ಮಾಡಕತ್ತಿ ಅಂತೀನಿ
ಅಲ್ಲಿ ಅಲ್ಲಿ ಗೋವಿಂದ ನಡೆದು ಬಿಡ ಅಂತ ಹೋಗಿ 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 ಬಿಡ ಘಮ 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 ವಾಸನೆ ಬರ್ತಾವು ಈ ಕಾಯಿ ನೋಡಿದ್ರ ನಮ್ಮ ಎಗ್ರೇಸ ಸಿದ್ದು ನನ್ನ ರೈಸ್ ಅಂತ ವಾಸನೆ ಗಾಮ್ ಗಾಮ್ ಬರ್ತದ ಮುಂದೆ ನೋಡಿದ್ರ ನಮ್ಮ ಬಾಬು ಮುಚ್ಚ ತತ್ತಿ ಸ್ಮೆಲ್ ಬರ್ತದ ಅಂತರು ನೋಡಿದ್ರ ನಮ್ಮ ಬದಾಮಿ ಸುಂದ್ರಿನ ಸ್ಮೆಲ್ ಬರ್ತತ್ಲಿ ಹೂವನು ನನ್ನ ಚಾಂದನಿ ಹೋದ್ ಕೊಟ್ರ ನನ್ನ ಜೀವನ ದನಿಲಿ ಬಂದಳೆ ಕನಸಿನ ರಾಣಿ ನಿನ್ನ ಗುಂಡ ನನಗೆ ಹಿಡಿದು ಬಿಟ್ಟ ಮಾಡಲಿ ಮೊಣಕೊಂಡ್ರಾಗೂ ನೀನ ಕನಸನೆ ಬರ್ತೀನಿ ಎದ್ದ ಬಂದ ಬುದ್ಧಿದಂಗ ಚಾಂದನಿ ನಾ ಎದ್ದು ನಿನ್ ಮ್ಯಾಗ ಬಂದು ಗುದ್ದಿದಂಗ ಹೋಗತ್ತೆ ಓದಿದಂಗ ಚಾಂದನಿ ದಂಗ ಬಡ್ದೈತಿ ಅಂದಂಗ ಅಲ್ಲ ಕುರಿ ಹಳ್ಳಕದಿ
ಬಿತ್ತ ಅಲ್ಲೇ ಹುಡುಗಿ ನಿನ್ನ ಗುಂಗನ್ಯಾಗ ನನ್ನ ಕಾರ ಗಾಡಿ ಬಡಿಗರ ಸಂಧ್ಯಾಗರ ಹೋಗ್ಕತಿ ಕಂಬಾರ ಸಂಧ್ಯಾಗರ ಹೋಗ್ಕತಿ ಅದು ಇದು ಬಿಟ್ಟು ಮ್ಯಾ ನಮ್ ಗಣೇಶ್ ನಗರ ಅಂತ ಕಾರ್ ನಮ್ ಎಗ್ರಸ್ ಬಸ್ಯಾನ ಅಂಗಡಿ ಸಂಧ್ಯಾಗ ಆದ ಮ್ಯಾಲ ಕಡೆ ಹಸ್ಕೂಲ್ ರೋಡ್ ಕೂಡ್ದತ್ ನೋಡಿ ಚಂದನೇ ಅಷ್ಟು ಗರಸ್ಸಾಗಿ ತಿಳಿಬೇಡ ಹಿಂಗ ಮ್ಯಾಕತ ಏರ್ಕೋತ ಹೋಗಿ ಮ್ಯಾಗ ಏರ್ಕೋತ ಹೋಗಿ ಬೀಳ್ತಾಲಿ ಗೇರ್ ಅಂದ್ರ ಅಷ್ಟು ಪವರ್ ತಿಳಿ ಅಲ್ಲಿ ಡ್ರೈವರ್ಗಳು ಅಂದ್ರ ಒಂದನೇ ಗೇರು ಎರಡನೇ ಗೇರು ಕೇಳಿ ಇದೇನ್ಲೆ ಹಾರ ಹೋಗ್ತಾರ ತನ್ನಿಂದ ತಾನ ಗೇಟ್ ಬೀಳೋದು ಫಸ್ಟ್ ಟೈಮ್ ಕೇಳಕತ್ತೀನಿ ನೋಡು ಮಾಮ ನಂಗೂ ಹೊಡ್ಯಾಕಲ್ಲ ಶಾಕೋ ಗಡಿ ನಾವು ಅಲ್ಲ ನೀ ತಡ ಅಂದ್ರ ನಾ ಯಾಕೆ ರೆಡಿ ಮಾಡಿ ಕಲ್ಸಾಕ್ ನಾನು ಕೈಯಾಗ ಸ್ಟೇರಿಂಗ್ ಕೊಟ್ಟು ಕೈಯಾಗ ಗೇರ್ ಕೊಟ್ಟು ಕಲ್ಸೇ ಬಿಡ್ತೇನೆ ಚಂದನೇ ನಾನು ರೆಡಿ ಅದೀನಿ ಮಾಮ ಹಂಗಂದ್ರ ಒಗದ್ ಬಿಡಂಗಾರ ಮಾಮ ಯಾವಸ್ ಯಾವಸ್ ಎಬ್ಸೇ ಬಿಡಂಗಾರ ತಿಂಡಿ ಐತಿ ಕರೆ ಪಾಪ ಏನಿಲ್ಲ ಬಾಳ ಮಂದಿ ಕೂತಾರ ಬೇಡ ಇನ್ನೊಂದ್ಸಲ ಬಂದಾಗ ಹೋಗಿನು ಯಾವನ್ನೇ ನೀನು ನನ್ನ ಮಗಳು ಓಡಿಸ್ಕೊಂಡು ಹೊಂಟಿಯಲ್ಲ ನಿನ್ನ ಮಗಳ ನಾಯಕ ಓಡಿಸ್ಕೊಂಡು ಹೋಗಿ ನಿನ್ನ ಮಗಳೇನು ಸಿನಿಮಾ ನಟ್ಯಾಕು ಅಲ್ಲಿ ಹಂಗೆ ರೊಟ್ಟಿ ಮಾಡ್ತಾಳ ಉಮ್ಮ ಹಾಕ್ಯು ಏನು ದೊಡ್ಡ ಎಷ್ಟು ಅಂದ್ರೆ ನಿನ್ನ ಮಗಳು ಓಡಿಸ್ಕೊಂಡು ಹೋಗಾಕ ಮತ್ ಬಂದ್ ಕೆಟ್ಟ ಬಿಡಾಕತ್ತಿ ನೋಡಿಲ್ಲ ನಿನ್ನ ಕೈ ಕೊಟ್ಟು ಬೇರೆ ಮಾಮ ಲವ್ ಮಾಡ್ಕೊ ಮತ್ ನಾ ಮಾಡ್ಬೇಡ ಮತ್ತೆ ಇರು ಸರಿ ನಮ್ಮ ಅಪ್ಪ ಒಂದ್ ಸೈ ಕೊಡ್ಕೊಂಡು ಬಂದಾನ ನಮ್ಮ ಅಪ್ಪನ ಕಣ್ಣು ಎಷ್ಟು ಕೆಂಪಾಗ್ಯಾವು ಯಪ್ಪ ಇಲ್ಲಿ ನೋಡಿಲ್ಲ ಕೇಳ ಏನಾದ್ರು ಕೇಳ ಏನಾಯ್ತು ನಾ ಸುಮ್ಮನ ಹಾದಿ ಹಿಡಿದು ಹೊಂಟಿದ್ಯಾ ಈಗ ಐತಿಲ್ಲ ನನ್ನ ಕರ್ಕೊಂಡು ಬಂದು ಏನೇನಾರ ಮಾಡೇರ ಹೌದೇನಿದೆ ಗೋಪ ಮುಂದೇನೇನ್ ಮಾಡಿದ್ನವ ಯಪ್ಪ ಯಾಕ್ರಿ ನಮಸ್ಕಾರ ರೀ ನಮಸ್ಕಾರ ಕಾಗಿ ಕಾಗಿ ಕೌ ಯಾರು ಬಂದ ಯವ್ ನಮ್ಮ ಯವ್ ಏನೇನು ತಂದ ಯವ್ ತಿಂಡಿ ಹಂಗ ಬಂದ ಯವ್ ಅಲ್ರಿ ಚಟ್ರ ನಮಸ್ಕಾರ ರೀ ನಾ ಸುಮ್ಮನೆ ಹೊಂಟಿದ್ರಿ ನಿನ್ನ ಮಗಳು ಜಗ್ಗಿ ಕರೆಂದ್ರ ನನಗೂ ಒಟ್ಟು ಕಲಸ್ಬಾ ಅಂದ್ರಿ ಅದಕ್ಕಾಗಿ ಕೈಯಾಗ ಸ್ಟೀರಿಂಗ್ ಕೊಟ್ಟ ಕೈಯಾಗ ಒಂದ್ ಗೇರ್ ಕೊಟ್ಟು ಕಲ್ಸಾಕತ್ತ ನೋಡ್ರಿ ಮಾರ ವಾ ಬಾಬಾ ಏ ಪ್ರಭು ಹರಿರಾಮ್ ಕೃಷ್ಣ ಜಗನ್ನಾಥ ಜಗನ್ನಾಥ ಹನುಮಂತ ಯಪ್ಪ ಇವ ಐತಿಲ್ಲ ನನ್ನ ಹೊಲ ಕರ್ಕೊಂಡೋಗಿ ರೇಪ್ ಮಾಡಕ್ ಬಂದಿದ್ದ ಸಣ್ಣವ್ರನ್ನಿಲ್ಲ ಅದ
ನಿಮ್ಮ ಅಪ್ಪ ಈ ಕಡೆ ಹೆಂಗಸನೂ ಅಲ್ಲ ಈ ಕಡೆ ಗಂಡಸನೂ ಅಲ್ಲ ಎಡ್ರ ನಡ್ಬರ್ಕ ಸೌದತ್ತಿ ಚಾಪ್ ಇದ್ದಂಗ್ಲಿ ಅಕ್ಕಳಿಗೆ ಜೋಳವ ಏ ಮಗನ ಗೋಪ ಏನ್ ಮಾಡೋದು ಸಿಟ್ಟೆಲ್ಲ ರಗಡ ಬರ್ತೈತೆ ನಾವು ತಡ ಹಾಕಿದ್ರೆ ಎಳ್ದ ಬಿಡ್ತೈತೆ ಮನುಷ್ಯರ ಹುಟ್ಟಿಲ್ಲಲ್ಲ ಬರೀ ಮಾಲಕ್ ಒಳಗ್ ಬಾ ಅಂತ ಕರೆಯಕತ್ತ ನೋಡಲಿ ಅಯ್ಯೋ ಕೂಸ್ಕೊ ಮಾತಾಡಲ್ಲ ನಮ್ಮ ನಾ ಏನ್ ಬರ್ಲೆ ಚಟ್ಟಿ ನಿನ್ನ ಮಗಳು ಬಹಳ ಹೊಟ್ಟಿ ನಿನ್ನ ಮಗಳ ಬಣ್ಣದ ಚುಟ್ಟಿ ಒಂದು ತಿಂಗಳಾಕಿ ಹೊಟ್ಟಿ ಮುಂದೆ ಬೆಳೆಸ್ಬೇಕಂದ್ರ ನನ್ನ ಹೆಸರು ಡ್ರೈವರ್ ಗೋಪಿ ಅಂತ ಕರಿಗಳಿಗೆ ಶೆಟ್ಟಿ ಹಾಯ್ ಬಾಯ್ ರಾಜ ಇಲ್ಲದ ಸಮಯ ಸಾಧಿಸಿ ಒಳ್ಳೆ ಸಮಯಕ್ಕೆ ಪ್ರವೇಶಿಸಿದೆ ಸಮಿತಿಯ ಜೀವ ಸೆಳೆಯಲು ಸರದಾರನಾಗಿ ರವಿರಾಜ ನನ್ನ ಬಳಿಗೆ ಬಂದು ನನಗೆ ಸವಾಲು ಹಾಕಿದೆಯಾ ಬಡುವ ಮೇಲಾಗಿ ನನ್ನ ಎದುರು ನಿಂತು ಮಾತನಾಡಿದ ನಿನ್ನ ತಂಗಿಯ ಸೀದಾ ಕೂರ ಮಾಡುತ್ತದೆ ನನ್ನ ಹೆಸರು ಶ್ರೀಕಾಂತ ಗೌಡನೇ ಅಲ್ಲ ರಾಜನ ರೇಷ ಈ ಶ್ರೀಕಾಂತ ಗೌಡನ ಪ್ರಾಣ ಸವಿತಿಯ ಸ್ವರ್ಣದಲ್ಲಿ ತುಂಬುವ ನನ್ನ ಕಾಮದರಿಂದ ಅಂದಾಗ ಸಿಗೋದು ನನ್ನ ಮನಸ್ಸಿಗೆ ಸಂತೋಷ ಎಲ್ಲೋ ಗೌಡ ಯಾರು ಇಲ್ಲದ ಮನೆಯೊಳಗ ಬಂದು ಒಂಟಿಯಾದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದಿವೆಯಲ್ಲ ನಾಚೆ ಆಗುದಿಲ್ಲವಾ ಏನಿನ ಹೆಸರು ಜನ್ಮಕ್ಕೆ ನಾಶ
ಸವಿತಾ, ಭಯಭಕ್ತಿ ನಾಚಿಕೆ ಶಿವಕಾಂತ ಗೌಡಿಗೆ ಗೊತ್ತೇ ಇಲ್ಲ. ನನ್ನನ್ನು ಎದುರು ಹಾಕಿಕೊಂಡು ಬಂದಣ, ನಾನು ಸುಮ್ಮನೆ ಬಿಡುವುದಲ್ಲ. ಸವಿತಾ, ನನ್ನ ಆಡಿದ ಮಾತು ನನ್ನ ನೆದಿಯೊಳಗೆ ಹಚ್ಚಳಿಯದ ನಿಚ್ಚಳವಾಗಿ ಹಚ್ಚುತ್ತಿದೆ. ಆ ಹಚ್ಚು ಕೊಚ್ಚಾಗಬೇಕಾದ್ರೆ ನಾನು ಹಚ್ಚುವೆ ನಿನ್ನ ಯೌವನಕ್ಕೆ ಕಿತ್ತು. ನಮ್ಮ ಅಣ್ಣನ ಮೇಲೆ ಸೇಡಿದ್ದರೆ ಅವರ ಮೇಲೆ ಸೇಡು ತೀರ್ಸ್ಕೋಬೇಕಾಗಿತ್ತು ಹೇಳಿ. ಆದ್ರೆ ಒಂಟಿ ಆದ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದ್ರಿವೆಯಲ್ಲ, ನೀನೊಬ್ಬ ಕೇಳಿ. ಅದೇ ನನ್ನ ಮೋಡೆ, ನಿನ್ನ ಮೇಲೆ ತೀರಿಸುವೆ ನನ್ನ ಸೇಡಿಗಳಿಗೆ. ಘಟ ಬಿದ್ದು ಹೋದರೆ ಹಠ ಬಿಡಲಾರ ಈ ಘಟ ಸರ್ಪ. ಇದುವರೆಗೆ ನಿನ್ನನ್ನು ಬಿಟ್ಟುದು ನನ್ನ ದೊಡ್ಡ ತಪ್ಪು. ಈಗ ನಾ ಮಾಡುವೆ ನಿನ್ನ ಧ್ಯೇಯ ಮುಪ್ಪು. ಈಗ ತೀರಿದು ನನ್ನ ಛಲ. ಯಾರು ಮಾಡಿದ ಪಾಪಕ್ಕೆ ಯಾರಿಗೆ ಶಿಕ್ಷೆ? ಲ ಲ ಲ ಲ ಲ ಲ ಲ ಲ ಲ ದಯವಿಟ್ಟು ನಿನ್ನ ತಂಗಿಯನ್ನು ಕ್ಷಮಿಸಿ ಬಿಡೋಣ. ಗೌರವದಿಂದ ನನ್ನ ಹೃದಯಕ್ಕೆ ಗಾಯ. ನಾನು ಬಲಿಯಾಗಬೇಕಾಗಿತ್ತಲ್ಲ, ನಾನು ಬಲಿಯಾಗಬೇಕಾಗಿತ್ತು. ಇವರಿಗೆ ಪುಟ್ಟ ಹುಲಿ ಇದ್ದ ಹಾಗೆ ನನ್ನ ನಿಮಗೆ ನಾನು ಹೇಗೆ ಮುಖವನ್ನು ತೋರಿಸಲಿ ಅಣ್ಣ? ನಾನು ಹೇಗೆ ನಿಮಗೆ ಮುಖವನ್ನು ತೋರಿಸಲಿ? ಈಗಿನ ಪಾಪಿಯ ತಂಗಿಯನ್ನು ದಯವಿಟ್ಟು ಕ್ಷಮಿಸಿ ಬಿಡೋಣ. ದಯವಿಟ್ಟು ನನ್ನ ಕ್ಷಮಿಸಿ. ಮನಸ್ಸು ನಿಮ್ಮನ್ನ ಬಿಟ್ಟು ಬಹುದೂರ ನಾನು ಹೋಗ್ತಾ ಇದ್ದೀನಿ. ಇತರನ ಕಷ್ಟವಂತೆ ನಾನು ಶೀಲ ಕಳೆದುಕೊಂಡ ಮೇಲೆ ನಾ ಈ ಭೂಮಿ ಮೇಲೆ ಬದುಕಬಾರದು. ನಾನು
ನಾನು ವಿಷ ಕುಡಿದುಕೊಂಡು ನಾನು ಸಾಯಲೇಬೇಕು. ಹೌದು, ನಾನು ಸಾಯಲೇಬೇಕು. ಕಣ್ಣ ಮುಚ್ಚೆ ಕಾದೆ ಗೂಡೆ ಆತ ನಿನ್ನ ಬಾಳು ಗೌಡ, ನನ್ನ ನಿಂದನು ತುಂಬ ಪ್ರಚಂಡ ಉಳಿದ ಹಾಗೆ ಒಂದಿಲ್ಲ ಒಂದು ದಿನ ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳದೆ ಬಿಡುವುದಿಲ್ಲ ಗೌಡ. ಇದು ಮಾತ್ರ ನೀನು ತಿಳಿದುಕೋ ಗೌಡ, ತಿಳಿದುಕೋ.